ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿಯಾಗಿ ಬಂದಿದ್ದೇನೆ. ಇದರಲ್ಲಿ ಎರಡು ರೆಸಿಪಿ ಉಂಟು. ಇದರಲ್ಲಿ ಒಂದು ಟ್ಯಾಪಿಯೋಕ ಉಂಟಲ್ಲ, ಮರಗೆಣಸು, ಅದನ್ನು ಹೇಗೆ ಮಾಡೋದು ಅಂತ ಹೇಳಿ. ಇದು ಮರಗೆಣಸು ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಸಿ ಇರ್ತದೆ, ಮತ್ತೆ ಫೈಬರ್ಸ್ ಹೇರಳವಾಗಿರ್ತದೆ. ಮತ್ತೆ ಇನ್ನೊಂದು ನಾನು ಫಿಶ್ ಮಸಾಲ ಹೇಗೆ ಮಾಡೋದು, ಫಿಶ್ ಗಸಿ ಹೇಗೆ ಮಾಡೋದು ಅಂತ ಹೇಳಿ, ಅಂದ್ರೆ ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ. ಅಂದ್ರೆ ಇದೆಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಮ್ಯಾಂಗ್ಳೂರ್ ಅವರು ಮಾಡ್ತಾರೆ, ಬಟ್ ಹೊರಗಿನವರೆಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ ಇದು ಸಿಂಪಲ್, ಬಟ್ ನಾನು ಒಂದು ರೆಸಿಪಿ ಮಾಡಿದ್ದೇನೆ ಅಂತ ಹೇಳಿ ಹಾಕ್ತಾ ಇರುವಂತದ್ದು. ಕೆಲವರಿಗಾದ್ರೂ ಯೂಸ್ ಆಗ್ಬೋದು, ಎಲ್ರಿಗೂ ಗೊತ್ತಿರ್ತದೆ. ಯಾರೆಲ್ಲ ನನ್ನ ಚಾನೆಲ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತೊಂದು ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ವೆರಿ ಸಿಂಪಲ್ ಫಿಶ್. ಇದು ಮಿಕ್ಸ್ಡ್ ಫಿಶ್ ಉಂಟಲ್ಲ, ಅದನ್ನು ನಾನು ಮಾಡ್ತಾ ಇರುವಂತದ್ದು. ಅದು ಫ್ರೆಶ್ ಆಗಿ ಬಂದಿದೆ. ಸೊ ಅದಕ್ಕೆ ಟೊಮೆಟೊ, ಆನಿಯನ್, ಕಾಯಿ ಮೆಣಸು, ಮತ್ತೆ ಕರಿ ಲೀವ್ಸ್, ಟರ್ಮರಿಕ್ ಪೌಡರ್, ಸಾಲ್ಟ್ ಇಷ್ಟು ಹಾಕಿ ಎಲ್ಲ ಒಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೇನೆ. ಮತ್ತೆ ಅದಕ್ಕೆ ನಾನು ಆಲ್ರೆಡಿ ಒಂದು ಮಸಾಲೆ ರೆಸಿಪಿ ಹೇಳಿದ್ದೆ ಅಲ್ಲ, ಆ ಮಸಾಲೆ ನಾನು ಹಾಕಿ ನೋಡಿ. ಇದು ಫಿಶ್ ನೋಡಿ ವಾಶ್ ಮಾಡಿ ಇಟ್ಟಿದ್ದೇನೆ. ಎಲ್ಲ ಬೇರೆ ಬೇರೆ ಟೈಪ್ ಅದು ಉಂಟು. ಇದು ಒಳ್ಳೇದಾಗ್ತದೆ ಗಸಿ ಮಾಡಿದ್ರೆ, ಮತ್ತೆ ಸಾರು ಮಾಡಿದ್ರು ಒಳ್ಳೇದಾಗ್ತದೆ. ಸೊ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ಅದೇ ನಾನು ಆಲ್ರೆಡಿ ಮಾಡಿಟ್ಟಂತಹ ಮಸಾಲೆ ಇದೆ ಅಲ್ವಾ, ರೆಡ್ ಚಿಲ್ಲಿ ಅದು, ಅದನ್ನ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತೇನೆ. ಇಷ್ಟೇ ಇರುವಂತದ್ದು. ಮಸಾಲೆ ಮಾತ್ರ ಒಳ್ಳೆ ರಾ ಸ್ಮೆಲ್ ಹೋಗೋ ತನಕ ಅದನ್ನ ಬಾಯ್ಲ್ ಮಾಡ್ಬೇಕು ಅಷ್ಟೇ. ಇದೀಗ ಟ್ಯಾಪಿಯೋಕ ಇದು ನೋಡಿ, ಈಗ ಕಟ್ ಮಾಡಿದ್ರೆ ಆಯ್ತು. ಇದು ಕಟ್ ಮಾಡುವಾಗ ಮಾತ್ರ ಜಾಗ್ರತೆ, ಅದ್ರದ್ದು ಅದು ಗಟ್ಟಿ ಇರ್ತದೆ. ಸೊ ಅದನ್ನ ಹೀಗೆ ನಾವು ಲೈನ್ ಹಾಕ್ಬೇಕು. ಹಾಕಿ ಇದರ ಸಿಪ್ಪೆ ಡೈರೆಕ್ಟ್ ತೆಗಿಲಿಕ್ಕೆ ಆಗ್ತದೆ. ಹಾಗೆ ಲೈನ್ ಹಾಕಿದ್ರೆ ಈಸಿಲಿ ತೆಗಿಲಿಕ್ಕೆ ಆಗ್ತದೆ. ನೋಡಿ ಅದು ತುಂಬಾ ಹಾಳಾಗಿ ಉಂಟು. ಅದಂದ್ರೆ ಈಗ ಮಳೆಗಾಲ ಅಲ್ಲ, ಹಾಗೆ ಆಗಿರ್ಬೋದು. ಅದು ಎಲ್ಲ ಒಳಗಡೆ ಸಹ ಹಾಗೆ ಉಂಟು, ಕಲರ್ ಚೇಂಜ್ ಆಗಿ. ಬಟ್ ಅದು ಮಾಡಿದ ನಂತರ ತಿನ್ಲಿಕ್ಕೆ ಎಂತ ಪ್ರಾಬ್ಲಮ್ ಇಲ್ಲ, ಸೇಮ್ ಟೇಸ್ಟ್ ಉಂಟು. ಅಂದ್ರೆ ಇದು ಮಳೆ ಎಲ್ಲ ಬರ್ತದಲ್ಲ, ಹಾಗೆ ಅದ ರೂಟ್ ಅಲ್ಲ ಅದು, ಹಾಗೆ ಏನಾದ್ರೂ ಆಗಿರ್ಬೋದು. ಮತ್ತೆ ಇದು ಉಂಟಲ್ಲ, ಇದು ಹೆಲ್ತಿಗೆ ಒಳ್ಳೇದು ಕೂಡ ಹೌದು. ಮತ್ತೆ ಅದು ಕರೆಕ್ಟ್ ನಾವು ಮಾಡದಿದ್ರೆ ಅದು ಹೆಲ್ತ್ ಸೈಡ್ ಇಫೆಕ್ಟ್ಸ್ ಕೂಡ ಉಂಟು. ಇದರಲ್ಲಿ ಇದು ಸ್ಟಾರ್ಚಿ ರೂಟ್ ಅಲ್ವಾ, ಅದು ರೂಟ್ ಅಂದ್ರೆ ರೂಟ್ ವೆಜಿಟೇಬಲ್ಸ್ ಅಲ್ಲಿ ಸ್ಟಾರ್ಚ್ ಹೆಚ್ಚಿರ್ತದೆ. ಮತ್ತೆ ಅದು ಎರಡು ಕೂಡ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ಉಂಟು, ಮತ್ತೆ ಅದೇ ಸೈಡ್ ಇಫೆಕ್ಟ್ಸ್ ಕೂಡ ಉಂಟು. ಅಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫೈಬರ್ಸ್ ತುಂಬಾ ಇರ್ತದೆ. ಅಂದ್ರೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಎ ಕೂಡ ಇರ್ತದೆ. ಅದಲ್ಲದೆ ಪೊಟ್ಯಾಷಿಯಂ ಕೂಡ ಇರ್ತದೆ. ಅಂದ್ರೆ ಇದರಲ್ಲಿ ಒಂದು ಹಾರ್ಮ್ಫುಲ್ ಅಂತ ಹೇಳಿದ್ರೆ, ಅದು ನಾವು ಮಾಡುವಾಗ ಕರೆಕ್ಟ್ ಆಗಿ ನಾವು ಮಾಡದಿದ್ರೆ ಅದರಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ಸ್ ಅಂತ ಇರ್ತದೆ. ಅಂದ್ರೆ ಅದು ಬಾಡಿಯಲ್ಲಿ ಸೈನಾಯ್ಡ್ ರಿಲೀಸ್ ಮಾಡ್ತದೆ. ಸೈನೈಡ್ ಅದೊಂದು ಪಾಯ್ಸನ್ ಅಲ್ವಾ, ಅದಕ್ಕಾಗಿ ಅದಕ್ಕೆ ಮಾಡುವಾಗ ನಾವು ಕರೆಕ್ಟ್ ಮಾಡ್ಬೇಕಾಗ್ತದೆ. ಈಗ ಅದಕ್ಕೆ ನಾವು ಒಗ್ಗರಣೆ ಕೊಡುವ, ಅದನ್ನು ಬೇಯಲಿಕ್ಕೆ ಇಟ್ಟು ಆನಂತರ ಒಗ್ಗರಣೆ ಕೊಡುವಂಥದ್ದು. ಅದಕ್ಕೋಸ್ಕರ ಒಂದು ಆನಿಯನ್, ಮತ್ತೆ ಎರಡು ಗ್ರೀನ್ ಚಿಲ್ಲಿ, ಮತ್ತೆ ಒಂದೆರಡು ರೆಡ್ ಚಿಲ್ಲಿ, ಮತ್ತೆ ಸಾಸಿವೆ, ಮತ್ತೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಕೂಡ ತಗೊಂಡಿದ್ದೇನೆ. ಒಂದು ಒಂದು ತೆಂಗಿನಕಾಯಿ ಅರ್ಧ ಹಾಫ್ ಉಂಟಲ್ಲ, ಅದನ್ನಷ್ಟು ತಗೊಂಡಿದ್ದೇನೆ.
ಮರಗೆಣಸು ಬೆಂದ ನಂತರ ಅದನ್ನ ಹೀಗೆ ಸೋಸ್ಬೇಕು. ಅದರ ಆ, ನೀರನ್ನೆಲ್ಲ ನೀರನ್ನು ಹಾಕ್ಬೇಡಿ, ಅಂದ್ರೆ ಅದು ಸ್ವಲ್ಪ ಕಹಿ ಇರ್ತದೆ ಅದಕ್ಕಾಗಿ. ಸೊ ಈಗ ಒಂದು ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ಆಯಿಲ್ ಹಾಕ್ಬೇಕು. ಅದಕ್ಕೆ ಸಾಸಿವೆ, ಕಾಯಿ ಮೆಣಸು, ಕರಿ ಲೀವ್ಸ್, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಎಲ್ಲ ಕೂಡ ಒಟ್ಟಿಗೆ ಹಾಕಿ, ಮತ್ತೆ ಒಂದು ಆನಿಯನ್ ಕೂಡ ಹಾಕ್ಬೇಕು. ಇದು ತುಂಬಾ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದ ತಕ್ಷಣ ಇದು ಮರಗೆಣಸು ಬೇಯಿಸಿಟ್ಟದೇನು ಉಂಟು ಅದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಇತ್ತು. ಮತ್ತೆ ಅದಕ್ಕೆ ತೆಂಗಿನ ತುರಿ ಅಂತ ಹೇಳಿದ್ನಲ್ಲ, ಒಂದು ತುರಿ ಅಂದ್ರೆ ಒಂದು ಹಾಫ್, ಒಂದು ತೆಂಗಿನಕಾಯಿದು ಹಾಫ್ ಹಾಕಿದ್ದೇನೆ. ಅದನ್ನ ಅಷ್ಟನ್ನು ಕೂಡ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಇತ್ತು, ಅಷ್ಟೇ ಇರುವಂತದ್ದು. ಮತ್ತೆ ಇದರಲ್ಲಿ ಹೆಚ್ಚು ಎಂತ ಮಾಡ್ಲಿಕ್ಕೆ ಇಲ್ಲ, ಮತ್ತೆ ಇದರಲ್ಲಿ ತುಂಬಾ ಬಿಸಿ ಪೀಸ್ ಎಲ್ಲ ಮಾಡ್ತಾರೆ. ಸೊ ನಾವು ಈಗ ಸಿಂಪಲ್ ಆಗಿ ಇದು ಮಾತ್ರ ಮಾಡುವಂತದ್ದು. ಸೊ ಎಲ್ಲರೊಮ್ಮೆ ಟ್ರೈ ಮಾಡಿ. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.